ನಮಸ್ಕಾರ ಎಲ್ಲರಿಗೂ. ಇವತ್ತು ಗೋಲ್ಡ್ ಅಥವಾ ಚಿನ್ನ ಆರ್ನಮೆಂಟ್ಸ್ನ ಯಾಕೆ ನಮಗೆ EMI ಕೊಡಲ್ಲ, EMI ಯಾಕೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡಿ, ಬೇಕಾದ್ರೆ 30 ಲಕ್ಷ 40 ಲಕ್ಷ ರೂಪಾಯಿದು ಕಾರ್ ಬೇಕಾದ್ರೆ EMI ಕೊಟ್ಬಿಡ್ತಾರೆ ನಿಮಗೆ. ಬೇಕಾದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ವರ್ತಿರೋ ಅಷ್ಟು ನಿಮಗೆ ಲ್ಯಾಪ್ಟಾಪ್ ಮೊಬೈಲ್ ಯಾವ್ದು ಬೇಕಾದ್ರೂ ನೀವು EMI ತಗೋಬೋದು. ನಿಮಗೆ ಗೊತ್ತು, ಐಫೋನ್ ಎಲ್ಲ ನಿಮಗೆ ಮೆಜಾರಿಟಿ ಆಫ್ ದ ಪೀಪಲ್ EMI ಪರ್ಚೇಸ್ ಮಾಡ್ತಾರೆ. 1 ಲಕ್ಷ ಫೋನ್ ಆಗಿದ್ರು ಕೂಡ. ಆದರೆ ಒಂದೇ 1 ಗ್ರಾಮ್ 10,000 ರೂಪಾಯಿ ಇರುತ್ತೆ, ಅಥವಾ ನಿಮ್ದು 2 ಗ್ರಾಮ್ ಅಷ್ಟು ಚಿನ್ನ ಯಾಕೆ ನಮಗೆ EMI ಕೊಡಲ್ಲ? ಈ ಗೋಲ್ಡ್ ಕಂಪ್ನೀಸ್ಗಳು ಯಾಕೆ EMI ಪರ್ಚೇಸ್ ಮಾಡೋಕ್ಕಾಗಲ್ಲ? ಯಾಕೆ ಅಂತ ಹೇಳಿದ್ರೆ, ನಮಗೆ ಗೋಲ್ಡು ಅಪ್ರಿಸಿಯೇಷನ್ ಆಗೋ ಅಸೆಟ್ ಇದು. ಅಂದರೆ ವ್ಯಾಲ್ಯೂ ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋ ಒಂದು ಅಸೆಟ್ ಇದು. ಆದರೆ ಇದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಕಾರು, ಇದೆಲ್ಲ ಏನಾಗುತ್ತೆ, ವರ್ಷ ಅದ್ರ ವ್ಯಾಲ್ಯೂನ ಡಿಕ್ರೀಸ್ ಮಾಡ್ಕೊತ ಹೋಗುತ್ತೆ. ಡಿಪ್ರಿಸಿಯೇಷನ್ ಆಗುತ್ತೆ ವಸ್ತು. ಡಿಪ್ರಿಸಿಯೇಷನ್ ಆಗೋ ವಸ್ತುಗೆ ಮಾತ್ರನೇ ಕಂಪನಿಗಳು EMI ಕೊಡೋದು. ಅಪ್ರಿಸಿಯೇಷನ್ ಆಗೋ ವಸ್ತುಗೆ ಅವರು EMI ಕೊಡಲ್ಲ. ಯಾಕಂದರೆ ಅದಕ್ಕೆ EMI ಕೊಟ್ಬಿಟ್ರೆ ಅವ್ರಿಗೆ ಲಾಸು. ಹಾಗಾಗಿ ಗೋಲ್ಡ್ಗೆ EMI ಆಪ್ಷನ್ ಇಲ್ಲ, ಕೊಡೋದು ಇಲ್ಲ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.